ಮಧ್ಯಾಹ್ನದಿಂದ ನನ್ನ ಮಗು ಭಾಳ ಜ್ವರ ಇತ್ತು. ನಿನ್ನೆ ಮಧ್ಯಾಹ್ನ ಅವ್ರ ಅಪ್ಪಾಜಿ ಫೋನ್ ನೋಡ್ತಿದ್ದ, ಇದಕ್ಕಿದ್ದಂಗೆ ಬಂದು ನಾನು ದುರ್ಗಾ ಪರಮೇಶ್ವರಿ ನೋಡ್ಲೇಬೇಕು ಅಂದು ನಿನ್ನೆ ಬೆಳಗ್ಗೆಯಿಂದ ಜ್ವರ ಐತಿ, ಬರೋಕ್ಕೆ ಆರಾಮಾಯ್ತು. ನಾನು ಬೆಳಗ್ಗೆ ಜ್ವರ ಏನಿಲ್ಲ. ಅವ್ನು ಊಟ ಮಾಡಿಸು. ನಾನು ದುರ್ಗಾ ಪರಮೇಶ್ವರಿ ನನ್ನ ಬಾಬಾ ಅಂತ ಕರಿತಮ್ಮ ಕನಸ್ನಿಗೆ, ಆಮೇಲೆ ಈ ಸ್ವಾಮಿಯವರು ಕರೀತಾರೆ ಅಂತ ಹೇಳ್ತಾರೆ. ನಾನು ಕರಿತೇನಪ್ಪ, ಅತಿ ಮುತ್ತು ಕೊಡೋಕೆ ಒಂದು ಹೋಗ್ತೀನಿ ಜಾಣಲ್ವಾ, ನಾನು ಕೊಡ್ತೀನಿ. ಲವ್ ಫೆಲರ್ ಬಾಬಾ ಅಂತ ಕರಿತಮ್ಮ, ದೇವ್ರು ನನ್ನ ಬಾಬಾ ಅಂತ ಕರಿತಮ್ಮ. ಮಕ್ಕಳೇ ದೇವರು, ಮಕ್ಕಳೇ ಕರಿತಿದ್ದೆ. ಈಗ ಇವತ್ತಿಂದ ಇಬ್ರು ಕರೀತಾರೆ ಅಂತ ಹೇಳ್ದ, ಗಂಗಮ್ಮ ದುರ್ಗಮ್ಮ ಇಬ್ರು ಗೊತ್ತಾ, ಬಣ್ಣೆಲ್ಲ ಸುಸ್ತಲ್ಲ ಇವತ್ತು ನಿನ್ನ. ಗಂಗಮ್ಮ ದುರ್ಗಮ್ಮ ಕರಿತಿದ್ರು. ದುರ್ಗಾಸ್ಥಳ ಅಂತ ಯಾಕೆ ಕರಿತೀವಿ ಗೊತ್ತಾದ್ರ, ಗಂಗಮ್ಮ ದುರ್ಗಮ್ಮ ಇರೋದ್ರಿಂದ. ದುರ್ಗಾಸ್ಥಳ ನಾನು ಸೇರ್ಕೊಂತೀನಿ ಸೇವಕ, ನನ್ನ ಕಡೆ ನನ್ನಂತೂ ನೆನೆಸ್ಕೊಟ್ರ ಬಡವ್ರನ್ನ. ಯಾವ ಆಯ್ತು ಮಗು ಇನ್ನೂ ಆರೋಗ್ಯವಾಗಿ ತೀರ್ಥಕ್ಕೆ ಹಾಕ್ತೀನಿ, ಅಲ್ಲಿ ಬರ್ತೀನಿ ಕೆಳಗೆ ಎಲ್ಲ ಒಂದು ಕುತ್ಕೊಳ್ಳಿ, ತೀರ್ಥ ಹಾಕ್ತೀನಿ ಅಂತ. ನಾವೇನು ದೇವರಲ್ಲ, ಅರ್ಜೆಂಟ್ ಮಾಡ್ಬೇಡಿ, ನಿಧಾನಕ್ಕೋಗಿ. ದಯವಿಟ್ಟು ನಿಮ್ಮಲ್ಲಿ ಮನವಿ ಇಷ್ಟೇ, ಬೈತಾರೆ ಅನ್ಬೇಡಿ, ಕಾಯಿರಿ. ಯಾವಾಗ ಅವಸರ ಮಾಡೋರು. ಇವತ್ತು ಏನಂತ ಬಂದ್ರೆ ಗೊತ್ತಾ, ಇವತ್ತು ಎಷ್ಟೊತ್ತಿದ್ರು ನಾ ಸ್ವಾಮಿಯರ್ ಕಾಣ್ಲೇಬೇಕು ನೋಡೋಣ, ಎಷ್ಟೊತ್ತಾಗ್ಲಿ ಅಂದ್ರೆ ನಿಲ್ಲಲ್ಲ, ಬಾರಿ ಅವಸರ. ಇವತ್ತು ನಿಮ್ ತಕ್ಕ ನಿಂತಾರೆ ಅಂದ್ರೆ ನಿಮ್ಗೆ ಕಾಣ್ಲೇಬೇಕು ಅಂತ ಸ್ವಾಮಿಯರ್ ಇವತ್ತು ಇಲ್ಲ. ಕಂಡೇ ಬರೋಣ ನೋಡೋಣ, ಎಷ್ಟೊತ್ತರ ಆಗ್ಲಿ ಸಮಾಧಾನವಾಗಿರ್ತೀನಿ. ಅವಸರ